ಹಲೋ ಗೈಸ್, ಇವತ್ತು ನಾನು ಪಾನಿಪುರಿ ಚಾಲೆಂಜ್ ನ ಮಾಡ್ತಾ ಇದ್ದೀನಿ. ಸೊ 5 ನಿಮಿಷದಲ್ಲಿ 50 ಪಾನಿಪುರಿ ತಿನ್ನೋ ಚಾಲೆಂಜ್ ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ, ನೋಡಿ ಕೊನೆವರೆಗೂ. ಸೊ ಬ್ಯಾಟಿಂಗ್ ಶುರು ಮಾಡೋಕ್ಕೂ ಮುಂಚೆ ಪಾನಿನ ಒಂದು ಬೌಲಲ್ಲಿ ಹಾಕೊಂಡು ಪೂರಿನೆಲ್ಲ ರೆಡಿ ಮಾಡಿಕೊಂಡು ಆ ಕಡೆ ಕೇಳ್ದು ಚಾಲೆಂಜ್ನ ಶುರು ಮಾಡೋಣ ಬನ್ನಿ. ಸೊ ಗೈಸ್, ಈಗ ನಾನು ಪಾನಿಪುರಿನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಬ್ಯಾಟಿಂಗ್ ಶುರು ಮಾಡೋಕ್ಕೂ ಮುಂಚೆ 50 ಪಾನಿಪುರಿನ 5 ನಿಮಿಷದ ಒಳಗಡೆ ತಿಂತೀನಾ ಇಲ್ವಾ ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ತಿಳಿಸಿ ಗೈಸ್. ಸೊ ಗೈಸ್, ಈಗ ಪಾನಿಪುರಿನ ರೆಡಿ ಮಾಡ್ಕೊಂಡಿದ್ದಾಯ್ತು. ಈಗ ತಿಂದು ಜಮಾಯಿಸದೆ 5 ನಿಮಿಷದೊಳಗಡೆ ಚಾಲೆಂಜ್ನ ಮುಗಿಸೋದೆ. ನೀವು ನನ್ನ ಜೊತೆ ಜಾಯ್ನ್ ಆಗಿ ಎಂಜಾಯ್ ಮಾಡಿ. ರೆಡಿ, 1 2 3 ಸ್ಟಾರ್ಟ್. ಗೈಸ್, ಈಗ ಟೈಮ್ ಸ್ಟಾರ್ಟ್ ಆಗಿದೆ. ಈಗ ಇನ್ನೇನಿದ್ರು ತಿನ್ನೋಕೆ ಶುರು ಮಾಡ್ತಿರೋದೆ. ಅಯ್ಯಯ್ಯೋ, ಮೊದಲೇ ಪೂರಿ ತಿನ್ನೋದಕ್ಕೆ ಇಷ್ಟೊಂದು ಟೈಮು ಗೈಸ್. ಎಂಟು ಪಾನಿಪುರಿಗೆ 1 ನಿಮಿಷ ಕಂಪ್ಲೀಟ್ ಆಗಿದೆ. ಆಗಲೇ 2 ನಿಮಿಷ ಕಂಪ್ಲೀಟ್ ಆಗಿದೆ. ರಭಸವಾಗಿ ತಿನ್ನುವುದಕ್ಕೆ ಪ್ರಯತ್ನ. ಒಂದೊಂದು ಪೂರಿಯು ಒಂದೊಂದು ಸಿಕ್ಸರ್ ತರ ಹೋಗಬೇಕಾಗಿದೆ. ಈಗ ಒಳಗಡೆ ಇನ್ನು ಕೆಲವು ಪೂರಿಗಳು ಉಳಿದಿದ್ದಾವೆ. ಆಗ್ತಿಲ್ಲ ಗೈಸ್, ಕಷ್ಟಪಟ್ಟು ತಿನ್ನುವ ಸಾಹಸ ಈಗಂತೂ. ಆಗ್ತಿಲ್ಲ ಗೈಸ್, ಆಗ್ತಿಲ್ಲ. ತುಂಬ ಕಷ್ಟ ಆಗ್ತಿದೆ. ಇನ್ನು ಉಳಿದಿರೋನು ಹಿಂಗಾದ್ರೂ ಮಾಡಿ ಕಂಪ್ಲೀಟ್ ಮಾಡಿಬಿಟ್ರೆ ಟಾರ್ಗೆಟ್ ಫಿನಿಶ್. ಇನ್ನು 5 ಪಾನಿಪುರಿ ಗುರು ಅಷ್ಟೇ. ಇನ್ನು ಉಳಿದಿರೋ 3 ಪಾನಿಪುರಿ ತಿನ್ನೋದಕ್ಕೆ ತುಂಬನೇ ಕಷ್ಟಪಡಬೇಕಾಗಿದೆ. ಯಾಕಂದರೆ ಆಲ್ರೆಡಿ ಲೋಡ್ ಆಗಿರೋ ಪಾನಿಪುರಿಗಳು ಹೊಟ್ಟೆ ಒಳಗಡೆಯಿಂದ ಆಚೆ ಬರುವ ಸಾಹಸವನ್ನು ಮಾಡ್ತಾ ಇದ್ದಾವೆ. ಆ ಪಾನಿಪುರಿಗಳ ಸಾಹಸಕ್ಕೆ ಅಲ್ಲೇ ಗೇಟ್ ಹಾಕಿ ಉಳಿದಿರೋ 3 ಪಾನಿಪುರಿಗಳನ್ನ ಒಳಗಡೆ ಕಳಿಸುವ ಪ್ರಯತ್ನ ನಡೀತಿದೆ. ಇನ್ನು 2 ಪಾನಿಪುರಿಗಳನ್ನ ಒಳಗಡೆ ಕಳಿಸ್ಬಿಟ್ರೆ ಟಾರ್ಗೆಟ್ ಫಿನಿಶ್ ಆಗುತ್ತೆ. ಸೊ ಗೈಸ್, ಉಳಿದಿರೋದು ಕೇವಲ ಒಂದೇ ಒಂದು ಪೂರಿ. ಆದರೆ ಅಂದುಕೊಂಡಿದ್ದ ಟೈಮ್ ಒಳಗಡೆನೆ 50 ಪೂರಿಗಳನ್ನ ತಿಂದು ಮುಗಿಸಿದ್ದಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಒಂದೇ ಒಂದು ಪೂರಿ ಉಳಿದುಕೊಂಡಿದೆ. ಉಳಿದಿರುವ ಪೂರಿಯನ್ನು ಸಿಕ್ಸರ್ ರೀತಿಯಲ್ಲಿ ಬಾರಿಸುತ್ತಾರೋ ಇಲ್ಲ ಸ್ಲೋ ಮೋಷನ್ ಆಗಿ ತಿನ್ನುತ್ತಾರೋ ನೋಡಬೇಕಾಗಿದೆ.
ಸೊ ಗೈಸ್, ಕೊನೆಯಲ್ಲಿ ಇದ್ದ ಪೂರಿ ನಿಧಾನವಾಗಿ ಬಾಯಿಯೊಳಗಡೆ ತಲುಪಿದೆ. ಈಗ ಟೈಮ್ ಎಂಡ್ ಆಗಿದೆ. ಸೊ ಟೈಮ್ ಈಗ 5 ನಿಮಿಷ 14 ಸೆಕೆಂಡ್. ಸೊ ಅಂದುಕೊಂಡಿದ್ದ ಟೈಮ್ಗೆ ಪೂರ್ಣಗೊಳ್ಳಲು ಸಾಧ್ಯವಾಗಲಿಲ್ಲ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.